ನಮಸ್ಕಾರ ಸ್ನೇಹಿತರೆ. ಇವತ್ತು ವ್ಯಾರಿಕೋಸಿಲ್ ಸರ್ಜರಿ, ವ್ಯಾರಿಕೋಸಿಲ್ ಅಂದ್ರೆ ಏನು, ವ್ಯಾರಿಕೋಸಿಲ್ಗೆ ಮಾಡ್ತಿರುವಂತ ಮೈಕ್ರೋ ಸರ್ಜಿಕಲ್ ವ್ಯಾರಿಕೋಸಿಲ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇದು ಎಷ್ಟು ಸಣ್ಣದಾದ ನಾವು ಇನ್ಸಿಷನ್ ಹಾಕಿ ಆಪರೇಷನ್ ಮಾಡ್ತಾರೆ ಅದನ್ನ ನಾನು ತೋರಿಸ್ತೇನೆ. ಮತ್ತೆ ಇದರಿಂದ ಆಗುವಂತ ಮೈಕ್ರೋಸ್ಕೋಪ್ ಯೂಸ್ ಮಾಡೋದ್ರಿಂದ ಏನೇನ್ ಅಡ್ವಾಂಟೇಜ್ ಇದೆ, ಎಷ್ಟು ನಾವು ವೆಸಲ್ಸ್ ಗಳನ್ನ ಕ್ಲಿಯರ್ ಕಟ್ ಆಗಿ ನೋಡ್ಬೋದು, ಯಾವ್ದೇ ವೆಸಲ್ಸ್ ಡೈಲೇಟೆಡ್ ಆಗಿದೆ, ಯಾವ ವೆಸಲ್ಸ್ ಡೈಲೇಟ್ ಆಗಿಲ್ಲ, ಮತ್ತೆ ಆರ್ಟ್ರಿನ ನಾವು ಹೇಗೆ ಸ್ಪೇರ್ ಮಾಡ್ಬೋದು. ಸೊ ಈ ರೀತಿ ಆಪರೇಷನ್ ಮಾಡೋದ್ರಿಂದ ಮತ್ತೆ ಮತ್ತೆ ವ್ಯಾರಿಕೋಸಿಲ್ ಬರ್ದಿರೋದು ಹೇಗೆ ನಾವು ತಡೆಗಟ್ಬೋದು ಅದನ್ನೆಲ್ಲ ನಾನು ತೋರಿಸ್ಕೊಡ್ತೇನೆ. ಬನ್ನಿ ಇವತ್ತು ಮೈಕ್ರೋ ಸರ್ಜಿಕಲ್ ವ್ಯಾರಿಕೋಸಿಲೆಕ್ಟಮಿ ನೋಡೋಣ. ಮೈಕ್ರೋ ಸರ್ಜಿಕಲ್ ವ್ಯಾರಿಕೋಸಿಲೆಕ್ಟಮಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ನಮಗೆ ಆಪರೇಟಿವ್ ಮೈಕ್ರೋಸ್ಕೋಪ್. ಆಪರೇಟಿವ್ ಮೈಕ್ರೋಸ್ಕೋಪ್ ಯೂಸ್ ಮಾಡಿದ್ರೆ ನಾವು ಮೈಕ್ರೋ ಸರ್ಜಿಕಲ್ ವ್ಯಾರಿಕೋಸಿಲೆಕ್ಟಮಿ ಮಾಡೋದು. ಸೊ ಇದರ ಅಡ್ವಾಂಟೇಜ್ ಏನು ಕಂಪೇರ್ ಟು ಅದರ್ ಮೊಡಾಲಿಟಿ ಲೈಕ್ ಎಂಬೋಲೈಸೇಷನ್ ಮತ್ತೆ ಲ್ಯಾಪ್ರೋಸ್ಕೋಪಿಕ್ ಪ್ರೊಸೀಜರ್ ಅಂತ ಹೇಳಿದ್ರೆ, ಇದರಲ್ಲಿ ನಾವು ಎಕ್ಸಾಕ್ಟ್ಲಿ ಯಾವ ವೆಸಲ್ಸ್ ಡೈಲೇಟ್ ಆಗಿದೆ, ಯಾವ ವೆಸಲ್ಸ್ ಡೈಲೇಟ್ ಆಗಿಲ್ಲ ಅದನ್ನ ನೋಡಿ ಅದನ್ನ ಮಾತ್ರ ಲೈಗೇಟ್ ಮಾಡ್ತಾರೆ. ಮತ್ತೆ ಲಿಂಫ್ಯಾಟಿಕ್ಸ್ ಅಂತ ಹೇಳ್ತಾರೆ, ಅದನ್ನೆಲ್ಲ ನಾವು ಸಪರೇಟ್ ಮಾಡ್ಬೋದು, ಆರ್ಟ್ರಿನ ಸಪರೇಟ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಪೇಷಂಟ್ಸ್ಗೆ ರಿಕರೆನ್ಸ್ ರೇಟ್ ತುಂಬಾ ಕಡಿಮೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಇನ್ಫರ್ಟಿಲಿಟಿ ಪೇಷಂಟ್ಸ್ಗೆ ನಾವು ಮಾಡೋದ್ರಿಂದ ಸ್ಪರ್ಮ್ ಕೌಂಟ್ ಇದರಿಂದ ತುಂಬಾನೇ ಬೇಗ ಇಂಪ್ರೂವ್ ಆಗ್ತದೆ. ಇದು ಮೆಡಿಕಲ್ ಎವಿಡೆನ್ಸ್ ಕೂಡ ಬರುತ್ತದೆ. ಸೊ ಇದು ಅಡ್ವಾಂಟೇಜ್ ಆಫ್ ಮೈಕ್ರೋ ಸರ್ಜಿಕಲ್ ವ್ಯಾರಿಕೋಸಿಲೆಕ್ಟಮಿ. ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಜನಕ್ಕೆ ತುಂಬಾ ಎದುರಿಸಿರ್ತಾರೆ, ತುಂಬಾ ದೊಡ್ಡ ಇನ್ಸಿಷನ್ ಆಗ್ತೇವೆ ಅಂತ ಹೇಳಿದ್ರೆ. ಮೈಕ್ರೋ ಸರ್ಜಿಕಲ್ ವ್ಯಾರಿಕೋಸಿಲೆಕ್ಟಮಿಯಲ್ಲಿ ಅರೌಂಡ್ 5 mm ಅಷ್ಟು ನಾವು ಓಪನ್ ಮಾಡುವಂಥದ್ದು. ಈ 5 mm ಓಪನ್ ಮಾಡಿ ಇದೊಳಗಡೆ ಹೋಗಿ ನಾವು ಎಲ್ಲಿ ವೆಸಲ್ಸ್ ಅಗಲ ಆಗಿದೆ, ಯಾವ್ದಾವ್ದು ವೆಸಲ್ಸ್ ಡೈಲೇಟೆಡ್ ಆಗಿದೆ ಅದನ್ನ ಲೈಗೇಟ್ ಮಾಡ್ಬಿಡ್ತಾರೆ. ಸೊ ದ ಮೇಜರ್ ಅಡ್ವಾಂಟೇಜ್ ನೋಡಿ ಏನು ಅಂತ ಹೇಳಿದ್ರೆ, ಇಲ್ಲಿ ಆರ್ಟರಿ ವೆಸಲ್ಸ್ ಪಲ್ಸೇಟ್ ಆಗ್ತಿರೋದು ಮೈಕ್ರೋಸ್ಕೋಪ್ ಅಲ್ಲಿ ಎಷ್ಟು ಜನ ಕಾಣ್ತದೆ. ಸೊ ಇದು ಮೈಕ್ರೋಸ್ಕೋಪ್ ಯೂಸ್ ಮಾಡೋದ್ರಿಂದ ನಾವು ಟೆಸ್ಟಿಕ್ಯುಲರ್ ಆರ್ಟರಿ ಸ್ಪೇರ್ ಮಾಡಬಹುದು, ಅದರಿಂದ ಟೆಸ್ಟಿಸ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಸೊ ಇದು ಅದಕ್ಕೆ ಆಪರೇಟಿವ್ ಮೈಕ್ರೋಸ್ಕೋಪ್ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಆಗುವಂಥದ್ದು. ನೋಡಿ ಡೈರೆಕ್ಟ್ ಪಲ್ಸೇಷನ್ ಕಾಣ್ತಾ ಇದೆ. ಸೊ ಈ ವೆಸಲ್ಸ್ ಇಲ್ಲಿ ಇದು ಡೈಲೇಟೆಡ್ ವೆಸಲ್ಸ್, ಡೈಲೇಟೆಡ್ ಎಷ್ಟು ದಪ್ಪ ಆಗಿದೆ ಇದು ವ್ಯಾಸ್ಕ್ಯುಲರ್ ವೇನ್. ಸೊ ಇದು ಇದು ವ್ಯಾರಿಕೋಸಿಲ್ ಆಗಿರುವಂತದ್ದು. ಇದ್ರ ಮೇಲೇನೆ ಆರ್ಟ್ರಿ ಕಾಣ್ತಾ ಇದೆ, ಪಲ್ಸೇಷನ್ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಸೊ ಇದನ್ನ ನಾವು ಸ್ಪೇರ್ ಮಾಡ್ಬೇಕಾಗುತ್ತೆ, ಇದನ್ನ ನಾವು ಸ್ಪೇರ್ ಮಾಡ್ತಾರೆ. ಡೈಲೇಟೆಡ್ ವೆಸಲ್ಸ್ ಲೈಗೇಟ್ ಮಾಡಿರೋದು. ಸೊ ಅವಾಗಲೇ ಇತ್ತು ಆರ್ಟ್ರಿ ಪಲ್ಸೇಷನ್ ಆಗ್ತಾ ಇರೋದು. ಅದು ಮೈಕ್ರೋಸ್ಕೋಪ್ ಯೂಸ್ ಮಾಡೋದ್ರಿಂದ ಇದು ನಾವು ಯಾವ್ದು ವೆಸಲ್ಸ್ ಸ್ಪೇರ್ ಮಾಡಿರ್ತೀವಿ ಅದೆಲ್ಲ ಕ್ಲಿಯರ್
ಇನ್ನೊಂದು ಡೈಲೇಟೆಡ್ ವೆಸಲ್ಸ್, ಇದನ್ನು ಕೂಡ ಈಗ ಲೈಟ್ ಮಾಡಿ. ಆ ವೆಸಲ್ ಲೈಟ್ ಆದ್ಮೇಲೆ ಕೂಡ ಅದು ಆರ್ಟ್ ಪಲ್ಸೇಷನ್ ಕಾಣ್ತಾ ಇದೆ. ಸೊ ದಟ್ ಪಲ್ಸೇಷನ್ ನಾವು ಆರ್ಟ್ ಕ್ರಿಯೇಟ್ ಮಾಡಿದ್ವಿ. ಎಲ್ಲ ಲೈಗೇಷನ್ ಆದ್ಮೇಲೆ ಇದು ನೋಡಿ ಮತ್ತೆ ಎಲ್ಲ ಲೈಗೇಷನ್ ಆದ್ಮೇಲೆ ಆರ್ಟಿಕ್ ಪಲ್ಸೇಷನ್ ಆಗೇ ಆಗ್ತಾ ಇದೆ. ಇದು ಮೈಕ್ರೋಸ್ಕೋಪ್ ಇರೋದ್ರಿಂದ ನಮ್ಗೆ ಎಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇದೆ ಆರ್ಟಿಕ್ ಪಲ್ಸೇಷನ್. ಇದರಿಂದ ಅವ್ರಿಗೆ ಯಾವುದೇ ರೀತಿಯ ಟೆಸ್ಟಿಕಲ್ಸ್ಗೆ ತೊಂದರೆ ಆಗುತ್ತೆ. ಆರ್ಟಿ ಹಾಗೆ ಸ್ಪೇರ್ ಮಾಡಿದ್ರೆ ಇದು ಡೈಲೇಟ್ ಆಗಿರೋ ವೆಸಲ್ಸ್ಗಳು. ಇದು ಬಿಟ್ಟು ಬೇರೆದಿರೋದು ಯಾವುದೇ ವೆಸಲ್ಸ್ಗಳು ಕಾಣ್ತಾ ಇದೆ ಡೈಲೇಟ್ ಆಗಿರೋದು.
most of the dilated vessels dilate. ಸೊ ಹೀಗೆ ನಾವು ಮೈಕ್ರೋ ಸರ್ಜಿಕಲ್ ವ್ಯಾರಿಕೋಸೆಲೆಕ್ಟಮಿ ಮಾಡ್ತೇವೆ. ಆಪರೇಟಿವ್ ಮೈಕ್ರೋಸ್ಕೋಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದರಿಂದ ನಮ್ಗೆ ಎಲ್ಲಾ ರೀತಿಯ ವೆಸಲ್ಸ್, ಯಾವ್ದಾವ್ದು ವೆಸಲ್ಸ್ ಡೈಲೇಟ್ ಆಗಿದೆ, ಯಾವ್ದಾವ್ದು ವೆಸಲ್ಸ್ ಸಣ್ಣ ಇದೆ, ಸೊ ಅದನ್ನ ಸಣ್ಣ ಇರೋ ವೆಸಲ್ಸ್ ಸ್ಪೇರ್ ಮಾಡಬಹುದು, ಡೈಲೇಟ್ ಆಗಿರೋ ವೆಸಲ್ಸ್ ನ ಡೈಲೇಟ್ ಮಾಡ್ತೇವೆ. ಮತ್ತೆ ತುಂಬಾ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಆರ್ಟ್ರಿ ಪಲ್ಸೇಷನ್ ನೀವು ನೋಡ್ತಾ ಇದ್ರಲ್ಲ, ಸೊ ಅದು ನಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಸೊ ಆರ್ಟ್ರಿ ನಾವು ಸ್ಪೇರ್ ಮಾಡ್ಬೋದು, ಅದರಿಂದ ಟೆಸ್ಟಿಕಲ್ಸ್ ಗೆ ಯಾವುದೇ ರೀತಿಯ ತೊಂದರೆ ಆಗುದಿಲ್ಲ. ಮತ್ತೆ ಲಿಂಫ್ಯಾಟಿಕ್ಸ್ ಕೂಡ ನಾವು ಸ್ಪೇರ್ ಮಾಡ್ಬೋದು. ಸೊ ಇದರಿಂದ ಅವ್ರಿಗೆ ಕಾಂಪ್ಲಿಕೇಶನ್ ಆಗೋದು ಲೈಕ್ ಹೈಡ್ರೋಸಿಲ್ ಆಗೋದು ಅದೆಲ್ಲ ಕಡಿಮೆ, ಮತ್ತೆ ಫರ್ಟಿಲಿಟಿಯಲ್ಲಿ ಎಸ್ಪೆಷಲಿ ಸ್ಪರ್ಮ್ ಇಂಪ್ರೂವ್ಮೆಂಟ್ ಆಗೋದು ತುಂಬಾನೇ ಚೆನ್ನಾಗುತ್ತೆ. ಸೊ ಇದು ಮೈಕ್ರೋ ಸರ್ಜಿಕಲ್ ವ್ಯಾರಿಕೋಸೆಲೆಕ್ಟಮಿ. ನಿಮ್ಗೆ ಏನಾದ್ರು ಮೈಕ್ರೋ ಸರ್ಜಿಕಲ್ ವ್ಯಾರಿಕೋಸೆಲೆಕ್ಟಮಿ ವ್ಯಾರಿಕೋಸಿಲ್ ಬಗ್ಗೆ ಏನಾದ್ರು ಡೌಟ್ ಇದೆ ಅಂತ ಹೇಳಿದ್ರೆ ಈ ಕೆಳಗಿನ ನಂಬರ್ಗೆ ನೀವು ಯಾವಾಗ ಬೇಕಾದ್ರೂ ಸಂಪರ್ಕ ಮಾಡ್ಬೋದು. ಧನ್ಯವಾದಗಳು.